ನಮಸ್ಕಾರ ಮಾವಿನಕಟ್ಟೆ, ನಮಸ್ಕಾರ ಬಂಟ್ವಾಳ. ಎಂಚೊಳ್ಳರು ಸೌಖ್ಯತೆ ಮಾತೆರೆಗಳ ಮೋಕೆದ ನಮಸ್ಕಾರ ಉಂಡು. ಈ ಕಾರ್ಯಕ್ರಮಗೂ ಮೋಕೆದ ಸ್ವಾಗತ ಉಂಡಾವ. ಹಿರಿಯ ಕಲಾವಿದರು ಇಲ್ಲಿಗೆ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಅವರ ಪಾದಾರವಿಂದದಲ್ಲಿ ನನ್ನ ನಮಸ್ಕಾರಗಳನ್ನು ನಾನು ಅರ್ಪಿಸ್ತೇನೆ. ಪದ್ಮಶ್ರೀ, ಪದ್ಮವಿಭೂಷಣ ಡಾಕ್ಟರ್ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ತುಂಬು ಹೃದಯದಿಂದ ಕೋರ್ಕೊಳ್ತೇನೆ. ಮೊದಲಿಗೆ ಅವರು ಹಾಡಲಿರುವ ಗೀತೆ ಮಾಂಗಲ್ಯ ಭಾಗ್ಯ ಚಿತ್ರದ್ದು. ಯಾವುದು ಅಂತ ಹೇಳಿ ಗೆಸ್ ಮಾಡಬಹುದಾ? ನಮ್ಗೆಲ್ರಿಗೂ ಅನೇಕ ಭಾವನೆಗಳಿರುತ್ತೆ, ಆಸೆಗಳಿರುತ್ತೆ. ತುಂಬಾ ಫೇಮಸ್ ಆದಂಥ ಗೀತೆ, ವಿಜಯ ನಾರಸಿಂಹ ಅವರು ಬರೆದಂಥ ಗೀತೆ. ಈ ಗೀತೆಯನ್ನ ಮೊದಲಿಗೆ ಹಾಡಲಿದ್ದಾರೆ. ಅದಕ್ಕಿಂತ ಮುಂಚೆ SP ಅವರಿಗೆ ಒಂದೇ ಒಂದು ಮಾತನ್ನ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಂದೆಯವರು ನೀವು ಎಂಜಿನಿಯರ್ ಆಗಬೇಕು ಅಂತ ಹೇಳಿ ನಿಮ್ಮನ್ನ ಅನಂತಪುರದ ಎಂಜಿನಿಯರಿಂಗ್ ಕಾಲೇಜಿಗೆ ಕಳಿಸ್ಬಿಟ್ರು. ನಿಮಗೆ ಸಿಂಗರ್ ಆಗಬೇಕು ಅಂತ ಹೇಳಿ ಬಹಳ ಆಸೆನೂ ಇತ್ತು, ನಿಮ್ಮ ಹಾಬಿ ಕೂಡ ಮ್ಯೂಸಿಕ್ ಆಗಿತ್ತು. ಆಗ ನಿಮ್ಗೆ ತಂದೆ ನನ್ನನ್ನು ಎಂಜಿನಿಯರಿಂಗ್ ಕಾಲೇಜಿಗೆ ಕಳಿಸ್ಬಿಟ್ರು ಅಂತ ತುಂಬಾನೇ ನಿರಾಸೆ ಆಗಿತ್ತಾ? ಇಲ್ವೇ ಇಲ್ಲ. ಯಾಕೆ ಅಂದರೆ ಅದು ಪ್ರವೃತ್ತಿ ಮಾತ್ರನೇ. ನಾನು ವೃತ್ತಿಯಾಗಿ ತಗೊಳ್ತೀನಿ, ಇದು ನನಗೆ ಊಟ ಕೊಡೋ ಒಂದು ಪ್ರೊಫೆಷನ್ ಆಗುತ್ತೆ ಅಂತ ಯಾವಾಗಲೂ ನಾನು ಯೋಚನೆ ಮಾಡಲಿಲ್ಲ. ಧೈರ್ಯ ಇಲ್ಲ. ನನಗೆ ಮ್ಯೂಸಿಕ್ಕು ಎಷ್ಟು ಸ್ವಲ್ಪ ಗೊತ್ತು ಅಂತ ಆ ದಿನ ಗೊತ್ತು, ಈ ದಿನ ಗೊತ್ತು. ಹಾಡಬೇಕು ಅನ್ನೋದು ಆಸೆ. ಕಾಲೇಜಿನಲ್ಲಿ ಕ್ಲಾಸಸ್ ನಡೆಯುವಾಗ ಆ್ಯಂಡ್ ರ್ಯಾಗಿಂಗ್ ಮಾಡುವಾಗ ನಾನು ಹಾಡನ್ನು ಇಟ್ಕೊಂಡು ನಾನು ತಪ್ಪಿಸ್ಕೊಂಡೆ. ಹಾಗೆಯೇ ಕಾಲೇಜಿನಲ್ಲಿ, ಸ್ಕೂಲ್ನಲ್ಲಿ ಹಾಡ್ತಾ ಬಂದೆ ಅಷ್ಟೇ. ಅದ್ರ ಮೈ ಬಿಗ್ ಡ್ರೀಮ್ ವಾಸ್ ಟು ಬಿಕಮ್ ಅನ್ ಇಂಜಿನಿಯರ್. ಅದಕ್ಕೆ ಮುಂಚೆ ನೀವು ನನ್ನನ್ನು ಕರೆಯುವಾಗ ಪದ್ಮಶ್ರೀ, ಪದ್ಮವಿಭೂಷಣ್ ಅಂತ ಕರೆದಿದ್ದೀರಾ. ಐ ಆಮ್ ನಾಟ್ ಪದ್ಮವಿಭೂಷಣ್ ಮ್ಯಾಮ್, ಕ್ಷಮಿಸಿ. ಟೇಕ್ ಆಫ್ ದಟ್ ವಿ. ಇಲ್ಲ, ನಮ್ಗೆ ನೆಟ್ ಅಲ್ಲಿ ಮತ್ತೆ ಕೆಲವರ ಹತ್ರ ಎಲ್ಲ ನಾವು ಮಾತಾಡುವಾಗ ನಮ್ಗೆ ಇಂಥ ಒಂದು ಏನೇನೋ ನೆಟ್ ನಲ್ಲಿ ನೋಡಿದ್ರೆ ನೀವು 70,000 ಸಾಂಗ್ಸ್, 50,000 ಸಾಂಗ್ಸ್, 1 lakh ಸಾಂಗ್, ಆದ್ರೂ 40,000 ಹಾಡನ್ನ ಹಾಡಿರೋದು ಖಂಡಿತ ಅಲ್ವೇ? ಅದು ಓಕೆ, ಅದು ಸತ್ಯ. ಆಗ್ಲಿ. ಮೊದಲನೆಯ ಗೀತೆ ಆಸೆಯ ಭಾವ. ಈ ಗೀತೆಯನ್ನ SPB ಅವರು ಹಾಡಲಿದ್ದಾರೆ. ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವೀಕರಿಸಿ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚಿನ್ನಿಸಿ ಹೊಮ್ಮುವ ಚೆಲುವಿಕೆ ಇಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಡಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿದೆ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಗಿನ ನಿಶೆತ್ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ.
ನಿನ್ನ ಸನ್ನೆಯಲ್ಲಿ ಕಾವ್ಯವನೇ ಬರೆವೆ, ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ, ನನ್ನೆದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ, ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ. ಹೊಸ ಬಗೆ ಗುಂಗಿನ ನಿಷೆತ್ತಾನೇರಿದಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ದೂರದ ಹೃದಯಗಳ ಸನಿಹದ ಬೇಗೆಯಲ್ಲಿ ವಿರಹದ ವೇದನೆ ಮುಗಿಲನ್ನು ಸೇರಿದೆ. ತೀರದ ದಾಹದಲ್ಲಿ ಮೀರಿದ ಕಾತರಕ್ಕೆ ಮೇರೆಯ ಇಲ್ಲದ ತುಡಿತವು ತುಂಬಿದೆ. ಯಾವುದೋ ಮೋಡಿಯಲ್ಲಿ ಲೋಕವೆಲ್ಲ ತೂಗಿ ಸಾಗಿದೆ, ಪ್ರೇಮದ ಜೋಡಿ ಬಾಳಲಿ ಕೂಡಿ ಹಾಯಾಗಿ ಹಾಡಿದೆ. ಹೊಸ ಬಗೆ ಗುಂಗಿನ ನಿಷೆತ್ತಾನೇರಿದಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಇದು ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿರೋದು ಈ ಹಾಡಿನ ಬಗ್ಗೆ ಮಾತ್ರ ಅಲ್ಲ, ವರದರಾಜ್ ಪಾಯ್ ಅವರಿಗೂ ಕೂಡ ಹಾಗೇನೇ ಆಗಿದೆ. ಇದು ತುಂಬ ಆಶ್ಚರ್ಯಕರವಾದ ವಿಶೇಷ. ಅವರು ನೋಡಿದ್ರೆ ನನಗೆ ಭಯವಾಗಿದೆ, ಯಾಕೆಂದರೆ ಅಷ್ಟು ಪ್ರೀತಿಸ್ತಾರೆ, ಆ ಪ್ರೀತಿಯನ್ನು ನಿಭಾಯಿಸ್ಕೊಳ್ಳೋದು ತುಂಬ ಕಷ್ಟ. ಪ್ರೇಮ ಮೂರ್ತಿ ಅಂತೀವಿ, ನಾನು ಭಾರತೀಯ ಮಾತ್ರ ಕೂಡ ಅದೇ ಮಾತಾಡ್ತಾ ಬಂದೆ. ಅವರು ಇಷ್ಟು ಪ್ರೀತಿಸ್ತಾರೆ ಅವರ ಬಗ್ಗೆ ಏನಾದರೂ ನಾವು ಅವರು ಎಕ್ಸ್ಪೆಕ್ಟ್ ಮಾಡಿದ್ದನ್ನು ಮಾಡಲಿಲ್ಲ ಅಂದರೆ ತುಂಬ ಕಷ್ಟ, ವಿ ವಿಲ್ ಫಾಲ್ ಡೌನ್. ಅವರಿಗೆ ವಿಷ್ಣು ಬಗ್ಗೆ ಎಂತಹ ವ್ಯಾಮೋಹ ಅಂತೀನಿ ನಾನು, ಅದು ಭಕ್ತಿ ಇಲ್ಲ, ಅದು ಒಂದು ವ್ಯಾಮೋಹ. ಹೀ ಈಸ್ ಹಿಸ್ ಫಾದರ್, ಹೀ ಈಸ್ ಹಿಸ್ ವೈಫ್ ಆ್ಯಂಡ್ ಹೀ ಈಸ್ ಹಿಸ್ ಚೈಲ್ಡ್. ಆ ಥರದ ಒಂದು ಪ್ರೇಮ ಅವರಿಗೆ, ಒಂದು ಪ್ರೀತಿ. ಅದನ್ನಿಟ್ಕೊಂಡು ಅವರ ಸಂಸ್ಥೆಗೆ ಕೂಡ ಅವರು ಆ್ಯಕ್ಟ್ ಮಾಡಿದ ಪಿಕ್ಚರ್ ಹೆಸರನ್ನು ಇಟ್ಕೊಂಡು ಈ ದಿನಕ್ಕೂ ಕೂಡ ಒಂದು ದೇವರ ತರಹ ಪೂಜಿಸ್ತಾ ಇದ್ದಾರೆ ಅವರನ್ನು ಮಾತ್ರ ಅಲ್ಲ, ಅವರ ಕುಟುಂಬವನ್ನು, ಅವರಿಗೆ ಸಂಬಂಧಪಟ್ಟ ಎಲ್ಲರನ್ನು. ನಾನು ವಿಷ್ಣು ಅವರಿಗೆ ನಾನು ನೇಪಥ್ಯ ಗಾಯಕನಾಗಿ, ಹಿನ್ನೆಲೆ ಗಾಯಕನಾಗಿ ಇರೋದರಿಂದ ನನಗೂ ಅಂತಹ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಅವರು. ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿದೆ, ಇದು ಪರ್ಸ್ನಲ್ ಪ್ರೋಗ್ರಾಮ, ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟದ, ಅದರಲ್ಲಿ ನಾನು ತೊಡಗಿಸ್ಬೋದ ನನ್ನನ್ನು ಅಂತ. ಬಟ್ ಈ ಸೆಟ್ಸ್ ಇಲ್ಲ ಸರ್, ಇದು ನನ್ನ ಇಷ್ಟ, ಬಟ್ ಪಬ್ಲಿಕ್ ಎಲ್ಲರೂ ಕೂಡ ಬರ್ತಾರೆ ಅಂತ ಈ ಅವಕಾಶವನ್ನು, ಇಷ್ಟು ಚಂದವಾದ ಒಂದು ವೇದಿಯನ್ನು ಕೊಟ್ಟದಕ್ಕೆ ವರದರಾಜ್ ಪಾಯ್ ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಯಂತ್ರಾಂಗಕ್ಕೆ ನಾನು ಚಿರಋಣಿ. ನಮಸ್ಕಾರ. ದೊಡ್ಡವರೆಲ್ಲ ಬಂದಿದ್ದಾರೆ, ಅಣ್ಣ, ಅಕ್ಕ, ತಮ್ಮ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇವರನ್ನ ನೋಡೋದಕ್ಕೆ ನನಗೆ ಅವಕಾಶ ಇಲ್ಲ, ಯಾಕೆ ಅಂದರೆ ಈ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಯಾವ ಕೆಲಸಕ್ಕೂ ನಾನು ಬರೋದಿಲ್ಲ. ಒಂದು ಬೇಳೆ ಯಾರಾದರೂ ರೆಕಾರ್ಡಿಂಗ್ ನನ್ನ ವಾಯ್ಸ್ನಲ್ಲಿ ಮಾಡಬೇಕು ಪಿಕ್ಚರ್ಗಾಗಿ, ಇಲ್ಲ ಅಂದರೆ ಒಂದು ಡಿವೋಷ್ನಲ್ ಸಿಡಿಗಾಗಿ ಅಂದರೆ ಕೂಡ ನಾನು ಎಲ್ಲಿರ್ತೀನೋ ಅಲ್ಲಿಗೆ ಬರ್ತಾರೆ, ಇಲ್ಲಾಂದರೆ ಇಂಟರ್ನೆಟ್ನಲ್ಲಿ ತಲುಪಿಸ್ತಾರೆ, ಅಲ್ಲೇ ಹಾಡ್ತೀನಿ. ಮೀಟ್ ಮಾಡೋದು ತುಂಬ ಕಷ್ಟವಾಗಿದೆ. ಐ ಆಮ್ ಮಿಸ್ಸಿಂಗ್ ಲಾಟ್ ಆಫ್ ಯು ಆಲ್. ಈಗ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನೆಲ್ಲರನ್ನು ಕೂಡ, ಯಾಕೆಂದರೆ ಈ 51 ಸಾಲುಗಳ ನನ್ನ ಈ ಸಿನಿಮಾ ಪಯಣದಲ್ಲಿ ನೀವೆಲ್ಲರೂ ಕೂಡ ನನ್ನ ಜೊತೆಯಲ್ಲೇ ಇರ್ತೀರಾ, ನನಗೆ ಗೊತ್ತು. ನೀವೇ ನಮ್ಮ ಸೈನ್ಯ. ನಮಸ್ಕಾರ.